ಹಾಯ್, ವೆಲ್ಕಮ್ ಟು ಸಿರಿ ದ ಕ್ರಿಯೇಟಿವ್ ಥ್ರೆಡ್ಸ್. ಫಸ್ಟು 6 ಟೈಮ್ಸ್ ಥ್ರೆಡ್ ತಗೊಂಡು 10 ನಂಬರ್ ನೀಡಲ್ ನಂಬರು ಕ್ಲಾತಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಇನ್ನೊಮ್ಮೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 3 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕ್ರಾಸ್ ಮೇಲೆ ಇಟ್ಕೊಂಡು ಕ್ಲಾತಿಂದ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶಾಗಿಂದ 2 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಟೋಟಲ್ 7 ಡಬಲ್ ಕ್ರೋಶಸ್ ಆಗಬೇಕು. 3 ಡಬಲ್ ಕ್ರೋಶ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಡಬಲ್ ಕ್ರೋಶ ಹಿಂದ್ಗಡೆ ಹೋಗಿ ದಾರ ತಂದು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಈ ಥರ ಟೋಟಲ್ 7 ಡಬಲ್ ಕ್ರೋಶಸ್ ಮಾಡ್ಕೊಳ್ಳಿ. 7 ಡಬಲ್ ಕ್ರೋಶ ಮಾಡ್ಕೋಬೇಕು. ಸೆವೆನ್ ಡಬಲ್ ಕ್ರೋಶಾಗಿಂದ ಇವಾಗ ನಾವು ವರ್ಕ್ನ ಟರ್ನ್ ಮಾಡಿಕೊಂಡು 6 ಚೈನ್ ಹಾಕ್ಕೊಳ್ಳಿ. 6 ಚೈನ್ ಹಾಕಿ ನಾವು ಫಸ್ಟ್ ಏನು 2 ಚೈನ್ ಹಾಕಿದ್ದೀವಲ್ಲ, ಮೇಲ್ಗಡೆ ಇರೋ ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆಗಿಂದ ಮತ್ತೆ ಕ್ಲಾತ್ನ ಟರ್ನ್ ಮಾಡಿಕೊಂಡು ಇವಾಗ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಚೈನ್ ಹಾಕಿ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ. 6 ಚೈನ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, 6 ಚೈನ್ ಒಳಗಡೆ ನೀಡಲ್ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋದು. 3 ಟೈಮ್ಸ್ ಡಬಲ್ ಕ್ರೋಶಾಗಿಂದ 3 ಚೈನ್ ಹಾಕಿ 6 ಚೈನಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಅದನ್ನ ಫುಲ್ಲು ಒಂದು ಸೈಡ್ ಪುಲ್ ಮಾಡ್ಕೊಳ್ಳಿ. ಡಿಸೈನ್ನ ಒಂದು ಪೆಟಲ್ ಆಯಿತು. ಇವಾಗ ಮತ್ತೆ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 3 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ತ್ರೀ ಟೈಮ್ಸ್ ಡಬಲ್ ಕ್ರೋಶಾಗಿಂದ ಮತ್ತೆ 3 ಚೈನ್ ಮತ್ತು 6 ಚೈನಿಗೆ ಲಾಕ್. ಮತ್ತು 2 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಡಬಲ್ ಕ್ರೋಶ ಮಾಡ್ಕೊಳ್ಳೋದು. 6 ಚೈನ್ ಒಳಗಡೆ 3 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 3 ಟೈಮ್ ಡಬಲ್ ಕ್ರೋಶಾಗಿಂದ ಈ ಥರ ಕಾಣುತ್ತೆ ನೋಡಿ. ಇವಾಗ 3 ಚೈನ್ ಮಾಡ್ಕೋಬೇಕು ಮತ್ತು 6 ಚೈನಿಗೆ ಲಾಕ್ ಮಾಡ್ಕೋಬೇಕು. ಸಿಕ್ಸ್ ಚೈನ್ ಲಾಕ್ ಆಗಿಂದ 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕಿ ಒಂಚೂರು ಒಳಗಡೆ ಈ ಥರ ಇಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿಂದ ನೆಕ್ಸ್ಟ್ ಮತ್ತೆ ನಾವು ಈ ಥರ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ 3 ಚೈನ್ ಹಾಕಿದ್ವಲ್ಲ ನಾವು ಫಸ್ಟಿಗೆ, ಸೊ ಸೇಮ್ ಅದೇ ಥರ 3 ಚೈನ್ ಹಾಕ್ಕೋಬೇಕು. 3 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಕ್ರಾಸ್ ಮೇಲೆ ಕ್ಲಾತಿಗೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ನೆಕ್ಸ್ಟ್ 2 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಡಬಲ್ ಕ್ರೋಶ ಮಾಡ್ಕೋಬೇಕು. 7 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಇದು ಒಂದೇ ಕಲರು ಒಂದೇ ಸ್ಟೆಪ್ಪಿಂದ ಆಗ್ಬೋದು. ಸೆಲ್ಫ್ ಕಲರ್ ಸಾರಿ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಬೇಕಂದರೆ ಕುಚ್ಚಿಗೂ ಗ್ಯಾಪ್ ಬಿಟ್ಕೊಂಡು ಕುಚ್ಚು ಹಾಕ್ಕೊಬೋದು. ನೆಕ್ಸ್ಟು ತೋರಿಸ್ತೀನಿ ಎಲ್ಲಿ ಗ್ಯಾಪ್ ಬಿಡಬೇಕು ಕುಚ್ಚಿಗೆ ಅಂತಂದು.
7 ಡಬಲ್ ಕ್ರೋಶ ಮಾಡ್ಕೊಳ್ಳಿ. 7 ಡಬಲ್ ಕ್ರೋಶಾಗಿಂದ ಮತ್ತೆ ನಮ್ಮ ವರ್ಕ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ 6 ಚೈನ್ ಹಾಕಿ ಈಗ ಮೇಲೆ ಬರೋ ಫಸ್ಟಿಗೆ 2 ಚೈನ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಮೇಲೆ ಬರೋ ಚೈನಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಟರ್ನ್ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 6 ಚೈನ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ. ಟೋಟಲ್ 3 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 3 ಚೈನ್ 6 ಚೈನಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಒಂಚೂರನ್ನ ವರ್ಕ್ನ ಪುಲ್ ಮಾಡ್ಕೊಳ್ಳಿ, ಎಂಡಿಗೆ ಹೋಗುತ್ತೆ. ಮತ್ತು 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಡಬಲ್ ಕ್ರೋಶ ಮಾಡ್ಕೊಳ್ಳೋದು 3 ಟೈಮ್ಸ್. ನಾವು ಪೆಟಲ್ ಎಂಡ್ ಮಾಡಬೇಕಾದ್ರೆ 3 ಚೈನ್ ಹಾಕಿರ್ತೀವಿ, ಇನ್ನೊಂದು ಪೆಟಲ್ ಸ್ಟಾರ್ಟ್ ಮಾಡಬೇಕಾದ್ರೆ 2 ಚೈನ್ ಹಾಕಬೇಕು. ತ್ರೀ ಚೈನ್ ಹಾಕಿ 6 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಇದೇ ಥರ ಇನ್ನೊಂದು ಪೆಟಲ್ ಮಾಡ್ಕೊಳ್ಳಿ. ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವಾಗ 3 ಪೆಟಲ್ ಆಯಿದ್ವಲ್ಲ, 2 ಚೈನ್ ಹಾಕ್ಕೋಬೇಕು. ಕ್ಲಾತಿಗೆ ಲಾಕ್ ಮಾಡೋಕ್ಕಿಂತ ಮುಂಚೆ 2 ಚೈನ್ ಹಾಕ್ಕೊಂಡು ಈಗ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕಲ್ಲ, ಅದು ಒಂಥರ ಡಿಸೈನ್ ಆಗುತ್ತೆ. ನಿಮ್ಗೆ ಬೇಕಂದರೆ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೋದು. ಆದರೆ ನಾನು ಕ್ರಾಸ್ ಮೇಲೆ ಲಾಕ್ ಮಾಡಿದ್ದೀನಿ ಈ ಥರ. ಸೊ 2 ಚೈನ್ ಮಾಡಿ ಒಂಚೂರು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಕ್ಲಾತಿಗೆ. ಲಾಕ್ ಮಾಡಿ ಇಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಕುಚ್ಚಬೇಕಂದ್ರೆ ಇಲ್ಲಿ ಗ್ಯಾಪ್ ಇಟ್ಕೋಬೇಕು. 3 ಚೈನ್ ಹಾಕಿ ಕ್ಲಾತಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ನಾವು ಮತ್ತೆ ಸ್ಟಾರ್ಟ್ ಮಾಡಬೇಕು ಪೆಟಲ್ನ. ಸೊ ಹಂಗಾಗಿ ಫಸ್ಟು 3 ಚೈನ್ ಹಾಕ್ಕೊಂಡು ನಿಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಕ್ರಾಸ್ ಮೇಲೆ ಕ್ಲಾತ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಸೇಮ್ ಸ್ಟಾರ್ಟಿಂಗ್ ಹೇಗೆ ಹಾಕಿದ್ವಲ್ಲ ಅದೇ ಥರ ಕಂಟಿನ್ಯೂ ಮಾಡೋದು. ಕುಚ್ಚಬೇಕಂದ್ರೆ ನಡಕ್ಕೆ ಗ್ಯಾಪ್ ಇಟ್ಕೊಳ್ಳಿ. ಆದರೆ ನಾನಿಲ್ಲಿ ಕುಚ್ಚು ಹಾಕ್ಲಾರ್ದೇ ಹಾಕಿರೋದು. ಬಾರ್ಡ್ರ್ ಡಿಸೈನು, ಸೆಲ್ಫ್ ಕಲರು ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಈ ಥರ ಕಾಣುತ್ತೆ ನೋಡಿ.